ಇಲ್ಲ ತಮ್ಮ, ಶಾಲಿನಿ ವಿಷಯದಲ್ಲಿ ಏನೂ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ನೀವು ಬನ್ನಿ ಇನ್ನೊಂದ್ಸಲ ವಿಚಾರಿಸೋಣ. ಬನ್ನಿ ಬನ್ನಿ ಅತ್ತಮ್ಮ. ಎಕ್ಸ್ಕ್ಯೂಸ್ ಮಿ ಸರ್, ನನ್ನ ಹೆಸರು ಅಭಯ್ ಅಂತ. ಇವ್ರು ನನ್ನ ವೈಫ್ ಶಾಲಿನಿ. ಅವ್ರು ಇಲ್ಲಿಗೆ ಬಂದು ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಯಿತು. ಇವರಿಲ್ಲಿ ಯಾವಾಗ ಬಂದಿದ್ರು, ಯಾಕೆ ಬಂದಿದ್ರು, ದಯವಿಟ್ಟು ಹೇಳಿ. ಇಲ್ವಲ್ಲ, ಈ ಫೋಟೋದಲ್ಲಿರೋರು ಇಲ್ಲಿಗೆ ಬಂದಿಲ್ಲ. ನಾನು ಹೇಳಿದೆ, ನಾನು ಆಗಲೇ ಬಂದು ವಿಚಾರಿಸ್ಕೊಂಡು ಹೋದೆ, ಶಾಲಿನಿ ಇಲ್ಲಿಗೆ ಬಂದಿಲ್ಲ ಅಂತ. ಅಂದರೆ ಅಳಿಯಂದರು. ಸರ್, ನಿಜವಾಗ್ಲೂ ಇವ್ರು ಇಲ್ಲಿಗೆ ಬಂದಿಲ್ವಾ? ಇಲ್ಲ ಸರ್, ಖಂಡಿತ ಅವ್ರು ಇಲ್ಲಿಗೆ ಬಂದಿಲ್ಲ. ಮತ್ತೆ ಇನ್ನೆಲ್ಲೂ ಹೋಗಿದಾರ ತಮ್ಮ? ಒಂದು ಸೆಕೆಂಡು ನನಗೆ ಟೆನ್ಷನ್ ಆಗ್ತಿದೆ. ಸೀನಿಯರ್, ಎಲ್ಲಿದ್ರು ನನ್ನ ಕಣ್ಣ ಕಾಣಿಸ್ಕೊಳ್ರೆ. ಎಲ್ಲಿದ್ದೀರಾ? ಅಳಿಯಂದ್ರೆ ಯಾಕೆ ಇಷ್ಟೊಂದು ಪೇಚಾಡ್ಕೋತೀರಾ? ಶಾಲಿನಿ ಎಲ್ಲೂ ಹೋಗಿರಲ್ಲ, ಖಂಡಿತ ಬಂದೇ ಬರ್ತಾಳೆ. ಬನ್ನಿ, ನಾನು ನಿಮ್ಮ ಜೊತೆಲಿ ಬರ್ತೀನಿ, ಇಬ್ರು ಸೇರ್ಕೊಂಡು ಹುಡ್ಕೋಣ. ಬನ್ನಿ. ಪುಟ್ಟ, ನಿಂಗೆ ಈ ಆಂಟಿ ಗೊತ್ತಾ? ಗೊತ್ತು. ಪುಟ್ಟ, ಈ ಆಂಟಿ ಇಲ್ಲಿಗೆ ಬಂದಿದ್ರಾ? ಬಂದಿದ್ದು, ಚಾಕ್ಲೇಟ್ ಕೊಟ್ಟು ಹೋಗ್ರು. ಏನೇ ಏನು ಹೇಳ್ತಿದ್ಯಾ ನೀನು? ಅವಳು ಯಾಕೆ ಇಲ್ಲಿಗೆ ಬರ್ತಾಳೆ ಅಳಿ ಅಂದರೆ? ಒಳಗಡೆ ಇನ್ಚಾರ್ಜರಿ ಹೇಳಿಲ್ವಾ? ನೀವು ಸುಮ್ಮನೆ ಇರತ್ತಮ್ಮ. ಮಕ್ಕಳು ತೇರ್ ಸಮಾನ. ಇವ್ರು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ. ಅಷ್ಟಕ್ಕೂ ಇವ್ರು ಯಾಕೆ ಸುಳ್ಳು ಹೇಳಬೇಕು? ಪುಟ್ಟ, ಇವ್ರು ಯಾವಾಗ ಇಲ್ಲಿಗೆ ಬಂದಿದ್ರು ಗೊತ್ತಾ? ನಿನ್ನೆ. ಅಳಿ ಅಂದರೆ ನೀವು ಸುಮ್ಮನಿರಿ. ಆ ಮಗುಗೆ ಏನು ಗೊತ್ತಾಗುತ್ತೆ? ಯಾರನ್ನೋ ನೋಡಿಕೊಂಡು ಶಾಲಿನಿ ಅನ್ಕೊಂಡಿದ್ದಾಳೆ ಅಲ್ವಾ ಮರಿ? ಇಲ್ಲ ಅಜ್ಜಿ, ನಾ ಈ ಆಂಟಿನೇ ನೋಡಿ. ಸರಿ ಪುಟ್ಟ, ನೀನು ಹೋಗಿ ಆಟ ಆಡ್ಕೊ. ಬನ್ನಿ ಅಳಿ ಅಂದರೆ ನಾವು ಬೇರೆ ಕಡೆ ಹೋಗಿ ಹುಡ್ಕೋಣ. ಆ ಮಕ್ಕಳ ಮಾತಿಗೆಲ್ಲ ತಲೆ ಕೆಡ್ಸ್ಕೊಂಡ್ರಾಗುತ್ತಾ? ಬನ್ನಿ ಬನ್ನಿ ನಡೀರಿ. ಒಂದು ನಿಮಿಷ ಆತಮ್ಮ. ಓಯ್ ಪುಟ್ಟು, ಬಾಯ್ಲೆ. ಏನಂಕಲ್? ಈ ಆಂಟಿ ಇಲ್ಲಿಗೆ ಬಂದಿದ್ರಾ? ಹೌದು ಅಂಕಲ್, ಈ ಆಂಟಿ ನೆನೆ ಇಲ್ಲಿ ಬಂದಿದ್ರು. ಸರಿ ಪುಟ್ಟ, ನೀವು ಆಟ ಆಡ್ಕೊ. ಈಗೇನು ಹೇಳ್ತೀರಾ ತಮ್ಮ? ಇನ್ಚಾರ್ಜ್ ನಮಗೆ ಸುಳ್ಳು ಹೇಳಿದ್ದಾರೆ. ಬನ್ನಿ. ಸರ್, ಯಾಕೆ ಸುಳ್ಳು ಹೇಳಿದ್ರಿ ಸರ್?
ಈಗ ತಾನೇ ನಿಮ್ಮ ಆಶ್ರಮದ ಮಕ್ಕಳು ಅವ್ರನ್ನೇ ಇಲ್ಲಿಗೆ ಬಂದಿದ್ರು ಅಂತ ಹೇಳ್ತಿದ್ದಾರೆ. ನಾನು ಯಾಕ್ರಿ ಸುಳ್ಳು ಹೇಳಿ? ಮಕ್ಕಳು ಯಾರೋ ಅಂದ್ಕೊಂಡು ಹಾಗೆ ಸುಮ್ಮನೆ ಹೇಳಿರ್ಬೋದು, ಅಥವಾ ನಿಜವಾಗ್ಲೂ ಬಂದೋಗಿರ್ಬೋದು.